ಜಗತ್ತು ಆಧಾರಪಟ್ಟಿರತಕ್ಕಂಥದ್ದು ಒಂದೇ ಒಂದು ವಸ್ತುವಿನ ಮೇಲೆ, ಅನ್ನದ ಮೇಲೆ. ಅನ್ನ ಅಂತಕ್ಕಂಥದ್ದು ಎಂಥವನನ್ನು ಬೇಡುವ ರೀತಿಯಲ್ಲಿ ಮಾಡುತ್ತೆ. ಬೆಳಗ್ಗೆ 20 ವರ್ಷದ ಹುಡುಗ ಮಾಡಿದ ರೀತಿಯಲ್ಲಿ ಊಟ ಮಾಡಬೇಕಂತ. 20 ವರ್ಷದ ಯೌವನ ಭರಿತವಾಗಿರ್ತಕ್ಕಂಥ ಯುವತಿ ಅಥವಾ ಯುವಕ ಹೇಗೆ ಊಟ ಮಾಡ್ತಾರೋ ಆ ರೀತಿಯಾಗಿ ಮಾಡಬೇಕು. ಮಧ್ಯಾಹ್ನಕ್ಕೆ 10 ವರ್ಷದ ಹುಡುಗನಂತೆ ಅಥವಾ ಹುಡುಗಿಯಂತೆ ಊಟ ಮಾಡಬೇಕು. ಎಷ್ಟು ಮಾಡ್ತಾರೋ ಊಟ ಅಷ್ಟೇ ಮಾಡಬೇಕು. ರಾತ್ರಿ 10 ತಿಂಗಳ ಮಗು ಊಟ ಮಾಡ್ದಂಗೆ ಮಾಡಬೇಕಂತ. ಶಾಸ್ತ್ರದಲ್ಲಿ ಹಸಿಯದೇ ಉಣ್ಣಬೇಡ, ಹಸಿದು ಮತ್ತಿರಬೇಡ, ಹಿತಮಿತ ಮೇಧ್ಯಂ ತಪಃ. ಹಿತವಾಗಿ ಮಿತವಾಗಿ ತಿನ್ನುವುದು ತಪಸ್ಸಂತ. ಊಟವನ್ನು ನೀವು ಕಡ್ಡಾಯವಾಗಿ ನೆಲದ ಮೇಲೆ ಕೂತು ಮಾಡಬೇಕು. ಪ್ಲಾಸ್ಟಿಕ್ಕಿನ ಬಳಕೆಯನ್ನು ಕಡಿಮೆ ಮಾಡಬೇಕು. ಒಳ್ಳೆಯ ನಾಟಿ ಹಸುವಿನ ದೇಶಿ ಹಸುವಿನ ತುಪ್ಪವನ್ನು ಅಥವಾ ತೆಂಗಿನಕಾಯಿಯನ್ನು ಹೆಚ್ಚು ತಿನ್ನಿಸಿದ್ರೆ 5 ವರ್ಷದ ಒಳಗಿರೋ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಮಿದುಳಿನ ಬೆಳವಣಿಗೆ ಅವರಿಗೆ ಆಗುತ್ತೆ. ಸಪ್ಪಳವಿಲ್ಲದೆ ಬಾಯಲ್ಲಿಟ್ಟುಕೊಂಡು ಅದನ್ನು ಚೆನ್ನಾಗಿ ಜಗಿದು ತಿನ್ನಬೇಕು. ಅವ್ರು ಮಾಡಿದ ಪಾಪ ಆಡ್ದವ್ರ ಬಾಯಲ್ಲಿ ಜೊತೆ ತಿಂದವರ ಹೊಟ್ಟೆಯಲ್ಲಿಗೂ ಹೋಗುತ್ತೆ. ಈಗ ಪ್ರೋಟೀನ್ ಹುಚ್ಚು ಶುರುವಾಗಿದೆ ಜಗತ್ತಿನಲ್ಲಿ. ಆ ರೀತಿಯಾಗಿ ಒಂದೊಂದು ಸೇರಿಸ್ಕೋತಾ ಇತ್ತು. ಅವೆಲ್ಲವನ್ನು ಬಿಟ್ಟು ತಂದೆ ತಾತ ಮುತ್ತಾತ ತಾಯಿ ಅಜ್ಜಿ ಮುತ್ತಜ್ಜಿ ತಿಂದು ತಿನ್ನಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಮೈಗೆ ಶಕ್ತಿ ಏನರಿಂದ ಬರುತ್ತೆ ಅಂದ್ಕೊಂಬಿಟ್ಟಿದ್ದೀವಿ ಅಂತ, ತಿಂಡಿಯಿಂದ ತಿನ್ನೋದ್ರಿಂದ ಬರುತ್ತೆ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಇಲ್ಲ, ತಿನ್ನೋದರಿಂದ ಬರೋದು 25%. 25% ನಿಮಗೆ ಬರೋದು ಸೂರ್ಯನ ಬೆಳಕಿನಿಂದ, 25% ಬರೋದು ನೀವು ಉಸಿರಾಡುವ ಗಾಳಿಯಿಂದ, 25% ಬರುವುದು ನೀವು ಕುಡಿಯುವ ನೀರಿನಿಂದ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯ ಹಿತವಚನಗಳಿಂದ ಜೀವನದ ಮೌಲ್ಯ ತಿಳಿಸುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಜೈ ಗುರುದೇವ ದತ್ತ. ಎಲ್ಲರಿಗೂ ಸನ್ಮಂಗಳವಾಗಿ. ವೀಕ್ಷಕರೇ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಮಾತಿದೆ. ಊಟದಲ್ಲೇ ನಮ್ಮ ಆರೋಗ್ಯ ಅಡಗಿದೆ. ಆದರೆ ಇವತ್ತಿನ ಕಾಲದ ದುರಂತ ಏನಾಗಿದೆ ಅಂದರೆ, ಅಡುಗೆ ಮನೆಯಲ್ಲಿರುವಂಥ ಆರೋಗ್ಯವನ್ನು ಆಸ್ಪತ್ರೆಯಲ್ಲಿ ಹುಡುಕ್ತಾ ಇದ್ದೀವಿ. ಹೀಗಾಗಿ ಭೋಜನದ ವಿಧಿವಿಧಾನಗಳು ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಗುರುಜಿ, ಊಟ ಮಾಡುವಂತಹ ಪದ್ಧತಿ, ಭೋಜನದ ವಿಧಿವಿಧಾನಗಳೇನು ಅಂತ ತಿಳಿಸ್ಕೊಡಿ. ಮೊಟ್ಟ ಮೊದಲನೇದಾಗಿ ಭೋಜನ, ಊಟ, ಅನ್ನವನ್ನು ಬ್ರಹ್ಮ ಅಂತ ಕರೆದಿದೆ ವೇದ. ಒಂದು ಪಕ್ಷ, ಒಂದು ಕ್ಷಣ ಯೋಚನೆಯನ್ನು ಮಾಡಿ, ನಮಗೆ ಯಾರಿಗೂ ಹೊಟ್ಟೆ ಇಲ್ಲ, ಅನ್ನದ ಅವಶ್ಯಕತೆ ನಮಗಿಲ್ಲ ಅಂತ ಒಂದು 5 ಸೆಕೆಂಡ್ ಭಾವಿಸೋಣ. 5 ನಿಮಿಷಗಳು. ಆ ಊಟ ಮಾಡದೇ ಇದ್ದರೆ ನಮಗೆ ಸುಸ್ತು ಆಗೋದಿಲ್ಲ, ಮೈ ಕ್ಷೀಣಿಸೋದಿಲ್ಲ. ಏನಾಗ್ತಿತ್ತು? ಎಲ್ಲ ಕೆಲಸಗಳು ಬೇಡ, ವ್ಯಾಮೋಹ ಬೇಡ. ಈ ಹಂಸಧ್ವನಿ ಕಾರ್ಯಕ್ರಮನೂ ನಾನು ನಡೆಸ್ತಿರ್ಲಿಲ್ಲ ಅಲ್ವಾ? ನೀವು ಆ್ಯಂಕರಿಂಗು ಮಾಡ್ತಿರ್ಲಿಲ್ಲ, ಈ ಸ್ಟುಡಿಯೋ ಇರ್ತಿರ್ಲಿಲ್ಲ, ಕ್ಯಾಮ್ರಾಮನ್ ಇರ್ತಿರ್ಲಿಲ್ಲ, ಈ ಸಂಸ್ಥೆ ಇರ್ತಿರ್ಲಿಲ್ಲ, ಜನ ಇರ್ತಿರ್ಲಿಲ್ಲ. ಅನಾಗರಿಕತೆ ತುಂಬಿ ತುಳುಕ್ತಾ ಇತ್ತು. ಬಹುಶಃ ಸೃಷ್ಟಿ ನಿಂತೋಗ್ತಿತ್ತು. ಯಾರು ಮದುವೆನೇ ಆಗ್ತಿರ್ಲಿಲ್ಲ, ಯಾರಿಗೂ ಏನು ಬೇಡಾಗ್ತಿತ್ತು. ಅಂದರೆ ಇಡೀ ಜಗತ್ತು ಆಧಾರಪಟ್ಟಿರತಕ್ಕಂಥದ್ದು ಒಂದೇ ಒಂದು ವಸ್ತುವಿನ ಮೇಲೆ, ಅನ್ನದ ಮೇಲೆ. ಅದು ವೆಜಿಟೇರಿಯನ್ ಆಗಿರಬಹುದು, ನಾನ್ ವೆಜಿಟೇರಿಯನ್ ಆಗಿರ್ಬೋದು, ಕಾಂಟಿನೆಂಟಲ್ ಆಗಿರ್ಬೋದು, ಚೈನೀಸ್ ಆಗಿರಬಹುದು, ಥೈ ಆಗಿರಬಹುದು. ಎಲ್ಲರನ್ನು ತಕತೈ ಅಂತ ಕುಣಿಸ್ತಾ ಇರೋ ಕಾರಣ ಒಂದೇ ಒಂದು ಯಾವುದು ಅಂದರೆ ಅನ್ನ ಅಂತಕ್ಕಂತಹ ಒಂದು ವಸ್ತು. ಇಡೀ ಜೀವನದಲ್ಲಿ ಇಷ್ಟು ಜಗನ್ನಾಟಕವನ್ನು ಆಡಿಸಲಿಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂತಹ ಇಂತಹ ಅನ್ನವನ್ನು, ಭೋಜನವನ್ನು, ಊಟವನ್ನು ನಾವು ಈಗ ಯಾವ ರೀತಿ ಸೇವಿಸಬೇಕು, ಇದನ್ನು ಅತ್ಯಂತ ಶ್ರದ್ಧೆಯಿಂದಲೂ ಅತ್ಯಂತ ಭಕ್ತಿಯಿಂದಲೂ ಜೀವನದಲ್ಲಿ ಇದಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಸೇವಿಸಬೇಕು ಅಂತ ಇದೊಂದು ಉದಾಹರಣೆಯಿಂದ ಗೊತ್ತಾಗುತ್ತೆ. ಕೋಟ್ಯಾಧಿಪತಿ ಆಗಿರಬಹುದು, ನೀವು ಬಂಗಾರ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ? ಒಂದೇ ಒಂದು ಹಿಡಿ ಅನ್ನಕ್ಕಾಗಿ ಇಷ್ಟು ನಾವು ಜಗನ್ನಾಟಕವನ್ನು ಭಗವಂತ ನಡೆಸ್ತಾ ಇದ್ದಾನೆ ಅಂತಕ್ಕಂಥದ್ದು ನಮಗೆ ವೇದ್ಯವಾಗಿ ಹೋಗಿ, ಅದಕ್ಕೆ ಅನ್ನಪೂರ್ಣೇಶ್ವರಿ ಬಳಿ ಹೋಗಿ ಸಾಕ್ಷಾತ್ ಯಾರೋ ಪರಮೇಶ್ವರನೇ ಭಿಕ್ಷೆ ಎತ್ಬಿಟ್ಟ ಬ್ರಹ್ಮ ಕಪಾಲದಲ್ಲಿ ಅಂತ ಒಂದು ಕಥೆಯೂ ಕೂಡ ಇದೆ. ಅನ್ನಪೂರ್ಣಾಂಬ ಅದರಲ್ಲಿ ಪಾಯಸ ಹಾಕಿದ ತಕ್ಷಣ ಅದು ಕೈಗೆ ಅಂಟ್ಕೊಂಡಿದ್ದು ಬ್ರಹ್ಮಕಪಾಲ ಬಿಟ್ಟು ಹೋಯಿತು, ಅದು ನಿಂಗೆ ಎಸೆದ ಒಂದು ಕಡೆ ಬಿದ್ದೋಯ್ತು ಅಂತ ಹೇಳಿ ಒಂದು ಪುರಾಣದ ಗಾಥೆ ಇದೆ. ಅರ್ಥ ಏನು?
ಅನ್ನ ಅಂತಕ್ಕಂಥದ್ದು ಎಂಥವನನ್ನು ಬೇಡುವ ರೀತಿಯಲ್ಲಿ ಮಾಡುತ್ತೆ. ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಅನ್ನ ಬೇಕು ಅಂತಲೇ ಆ ಫೆಸೈಡಲ್ಲಿ ಅನ್ನ ಅಂತಕ್ಕಂಥದ್ದು ಮುಂದಿಟ್ಕೊಂಡ್ಬಿಟ್ಟು ನಾವು ಅದಕ್ಕೆ ವ್ಯಾಪಾರ ಅಂತನೋ ಶಾಸ್ತ್ರ ಅಂತನೋ ವೈದ್ಯ ಅಂತನೋ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಯಾವುದಕ್ಕೋಸ್ಕರ? ಅನ್ನಕ್ಕೋಸ್ಕರ ಮಾತ್ರವಾಗಿ. ಈಗ ಈ ಭೋಜನವನ್ನು ಹೇಗೆ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಲೌಕಿಕ ಒಂದು ದೃಷ್ಟಿಕೋನದಿಂದ ನಾವು ನೋಡಿದಾಗ ಊಟವನ್ನು 3 ಹೊತ್ತು ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ. ಇದೇನು ಹೇಳುತ್ತೆ ಅಂದರೆ, ಬೆಳಗ್ಗೆ 20 ವರ್ಷದ ಹುಡುಗ ಮಾಡಿದ ರೀತಿಯಲ್ಲಿ ಊಟ ಮಾಡಬೇಕಂತ. 20 ವರ್ಷದ ಯೌವನ ಭರಿತವಾಗಿರ್ತಕ್ಕಂಥ ಯುವತಿ ಅಥವಾ ಯುವಕ ಹೇಗೆ ಊಟ ಮಾಡ್ತಾರೋ ಆ ರೀತಿಯಾಗಿ ಮಾಡಬೇಕು. ಮಧ್ಯಾಹ್ನಕ್ಕೆ 10 ವರ್ಷದ ಹುಡುಗನಂತೆ ಅಥವಾ ಹುಡುಗಿಯಂತೆ ಊಟ ಮಾಡಬೇಕು. ಎಷ್ಟು ಮಾಡ್ತಾರೋ ಊಟ ಅಷ್ಟೇ ಮಾಡಬೇಕು. ರಾತ್ರಿ 10 ತಿಂಗಳ ಮಗು ಊಟ ಮಾಡ್ದಂಗೆ ಮಾಡಬೇಕಂತ. ಅದು ಹಸುಗೂಸು ಅದೇನು ಮಾಡುತ್ತೆ? ಒಂದಷ್ಟು ಹಾಲು ಕುಡಿಯುತ್ತದು, ಒಂದಿಷ್ಟು ಹಣ್ಣು ತಿಂದೀತು. ಆ ರೀತಿಯಾಗಿ ಊಟವನ್ನು ಮಾಡ್ತಾ ಬಂದರೆ ಏನಾಗುತ್ತೆ? ನೀವು ಹೇಳಿದ ಹಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಕ್ಕಂಥದ್ದು ಆಗುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅದ್ಭುತವಾದ ಒಂದು ವಚನವನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಭಕ್ಷ್ಯ, ಭೋಜ್ಯ, ಲೇಹ್ಯ, ಲೇಹ್ಯ ಮತ್ತು ಚೋಷ್ಯ ಅಂತ 4 ವಿಧದ ಊಟ ಇರೋದು ಶಾಸ್ತ್ರದಲ್ಲಿ. ಈ 4ನ್ನು ಕೂಡ ವೈಶ್ವಾನರನಾಗಿ ನಾನು ಪ್ರತಿಯೊಂದು ಪ್ರಾಣಿಯಲ್ಲೂ ನಾನು ಅವನ ಹೊಟ್ಟೆಯಲ್ಲಿದ್ದು ನಾನು ಜೀರ್ಣವನ್ನು ಮಾಡಿ ನಾನು ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಇದರ ಅಂತರ್ಭಾವ. ಅದನ್ನು ಜೀರ್ಣ ಮಾಡಿ ಅದನ್ನು ನಮಗೆ ರಕ್ತಗತ ಮಾಡಿ ರಕ್ತಗಳಿಂದ ನಮಗೆ ಎಲ್ಲ ಅಂಗಾಂಗಗಳಿಗೂ ಎಲ್ಲ ಜೀವಕೋಶಗಳಿಗೂ ಹೋಗಿ ದೇಹದ ಒಂದು ಸಂರಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂತಹ ಒಂದೇ ಒಂದು ಅಗ್ನಿ ಯಾವುದು ಅಂದರೆ ಅದು ವೈಶ್ವಾನರ ಅಗ್ನಿ. ಆ ವೈಶ್ವಾನರ ಯಾರು ಅಂತಂದರೆ ಸಾಕ್ಷಾತ್ ಶ್ರೀಮನ್ ಮಹಾವಿಷ್ಣು. ಅದನ್ನು ಹೇಳಿದ್ದು ಯಾರು ಅಂದರೆ ಪೂರ್ಣ ಮಹಾವಿಷ್ಣುವಿನ ಪೂರ್ಣ ಸ್ವರೂಪ ಪೂರ್ಣಾವತಾರವಾಗಿರ್ತಕ್ಕಂತಹ ಜಗದ್ಗುರುವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳಿಕೊಟ್ಟಿದ್ದಾನೆ. ಅದರ ಅರ್ಥ ಏನು? ದೇವರಿಗೆ ಉಣ ಬಡಿಸ್ತಿದ್ದೀವಿ ಅಂತ ಅದರ ಅರ್ಥ. ಹೊಟ್ಟೆಯಲ್ಲಿ ವೈಶ್ವಾನರಾಗ್ನಿ ಇದೆ ಅಂತಂದರೆ ಅದಕ್ಕೆ ನಾವು ಊಟ ಮಾಡ್ತೀವಲ್ಲ, ಇದು ಊಟ ಅಲ್ಲ, ಇದು ನಿತ್ಯ ಹೋಮ. ನಮಗೆ ನಾವು ಪ್ರತಿನಿತ್ಯ ಮಾಡಬೇಕಾಗಿರ್ತಕ್ಕಂಥ ಹೋಮ ಆಗಿದೆ. ಹೋಮವನ್ನು ಹೇಗೆ ಮಾಡ್ತೀವಿ? ಆ ರೀತಿಯಾಗಿ ಊಟವನ್ನು ಮಾಡಬೇಕು. ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ, ಪಾದರಕ್ಷೆಯನ್ನು ಧರಿಸಿ, ಕಾಲು ಚೀಲವನ್ನು ಧರಿಸಿ, ಪಾದರಕ್ಷೆ ಕಾಲು ಚೀಲ ಎರಡೂ ಒಂದೇ, ಹಾಗೂ ಕೈಕಾಲನ್ನು ತೊಳೆಯದೆ ಊಟ ಮಾಡುವ ಪದ್ಧತಿ ಸನಾತನ ಧರ್ಮದಲ್ಲಿ ಇಲ್ಲ. ನೀವೆಷ್ಟೇ ಬ್ಯುಸಿಯಾಗಿರಿ, ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಊಟಕ್ಕೋಸ್ಕರ ನೀವು ಇದೆಲ್ಲ ಮಾಡ್ತಿದ್ದೀರಾ ಅನ್ನೋದೊಂದು ಜ್ಞಾಪಕ ನಮಗಿದ್ದುಬಿಟ್ರೆ ಬೀದಿಯ ಬದಿಯಲ್ಲಿ ತಿಂತಕ್ಕಂತಹ ಯಾವ ಪದ್ಧತಿಗಳು ಇರಲಿಲ್ಲ ಹಿಂದೆ. ಅತ್ಯಂತ ಶ್ರದ್ಧಾ, ವಿಶ್ವಾಸ, ಭಕ್ತಿಯಿಂದ ಅದನ್ನು ಕುಳಿತುಕೊಳ್ಳುವ ಒಂದು ಆಸನವೂ ಉಂಟು. ಊಟಕ್ಕೆ ಹೇಗಂದ್ರಾಗಿ ಕುಳಿತುಕೊಳ್ಳುವ ಹಾಗಿಲ್ಲ. ಅದನ್ನು ಬಹಳ ಸುಖಾಸನದಲ್ಲಿ ಚಕ್ಕಮಟ್ಲು ಅಂತೀವಿ ನೋಡಿ ಆಡುಭಾಷೆಯಲ್ಲಿ, ಆ ರೀತಿಯಾಗಿ ನೆಲದ ಮೇಲೆ ಕೂತು ಸ್ಕ್ವಾಟಿಂಗ್ ಅಂತಾರೆ. ಕೂತೇ ಊಟ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಜಾಠರಾಗ್ನಿ ಹೆಚ್ಚಾಗುತ್ತೆ. ಚೇರ್ ಮೇಲೆ, ಟೇಬಲ್ ಮೇಲೆ ಹೀಗೆ ಕೂತು ಊಟ ಮಾಡಿದ್ರೆ ಜಾಠರಾಗ್ನಿ ಕಡಿಮೆ ಆಗುತ್ತೆ. ರಕ್ತ ಪರಿಚಲನೆ ವ್ಯವಸ್ಥೆಯೇ ಬದಲಾಗುತ್ತೆ. ನೀವು ಕೆಳಗೆ ಕೂತಾಗಲೂ ಕಾಲನ್ನು ಮಡಚಿಕೊಂಡು ಹೇಗೆ ಪದ್ಮಾಸನ, ಬದ್ದರೆ ಸಿದ್ಧಾಸನ, ಸುಖಾಸನಾದಿಗಳಲ್ಲಿ ಕುಳಿತುಕೊಂಡಾಗ್ಯೂ ಕಾಲು ಹೀಗೆ ಬಿಟ್ಟಾಗ ಕುಳಿತುಕೊಂಡಾಗಲೂ ಏನಾಗುತ್ತೆ ಅಂತಂದರೆ ಸ್ಟ್ಯಾಟಿಸ್ ಅಂತ ಆಗೋಗುತ್ತೆ. ಕಾಲು ಊದುತ್ತೆ ನೋಡಿ ಸುಮಾರು ಜನರಿಗೆ. ರಕ್ತ ಪರಿಚಲನೆ ಅಧೋಮುಖವಾಗಿ ಹೆಚ್ಚಾಗೋದ್ರಿಂದ ಜೀರ್ಣಕ್ರಿಯೆ ನಿಧಾನ ಆಗಿ ಅದರಿಂದ ಗ್ಯಾಸ್ಟ್ರೈಟಿಸ್ ಬಂದು, ಅದರಿಂದ ತಿರುಗಿ ಮೂಲವ್ಯಾಧಿ ಬಂದು, ಅದರಿಂದ ಅಲ್ಸರ್ಗಳಾಗಿ, ಅದರಿಂದ ಅರುಚಿ ಅಂದರೆ ಏನರಲ್ಲೂ ತಿನ್ನಲಿಕ್ಕೆ ಇಷ್ಟ ಇರೋದಿಲ್ಲ ಅವರಿಗೆ. ಈ ಹಳಬರನ್ನು ಅಥವಾ ಈಗ ಒಂದು 70-75 ವರ್ಷ ನೋಡಿ ಈಗಲೂ ಕಲ್ಲು ತಿಂದು ಜೀರ್ಣಿಸ್ಕೋತಾರೆ. ಈಗಿನ ಕಾಲದಲ್ಲಿ ಮಹಾಶ್ಚರ್ಯ ಆಗೋದೇನು ಅಂದರೆ, ಮೊನ್ನೆ ಯಾರೊಬ್ಬರು ಬಂದಿದ್ದರು, ಆ ಹುಡುಗನಿಗೆ 22 ವರ್ಷ ರಿಫ್ಲೆಕ್ಸ್ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ಹೇಳ್ತಾರೆ. ಏನು ಹೇಳೋಣ? 22 ವರ್ಷದ ಹುಡುಗರಿಗೆ ಗ್ಯಾಸ್ಟ್ರೈಟಿಸ್ ಅಂದರೆ ನಂಬಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ಪರಿಸ್ಥಿತಿ. ಚಿಕ್ಕ ಮಕ್ಕಳಿಗೆ ಗ್ಯಾಸ್ಟ್ರೈಟಿಸ್ ಅಂತೆ. ಈ ರೀತಿಯಲ್ಲಾಗಿರೋ ಕಾರಣ ಏನು ಅಂದರೆ, ನಾವು ಆಹಾರವನ್ನು ಸೇವಿಸಬೇಕಾದ್ರೆ ಅದು ನೋಡ್ತಾ ಇರ್ತಕ್ಕಂಥ ದೃಷ್ಟಿಕೋನವನ್ನು. ಅದೇನು ಹೇಳುತ್ತೆ ಅಂದರೆ ಶಾಸ್ತ್ರದಲ್ಲಿ, ಹಸಿಯದೇ ಉಣ್ಣಬೇಡ, ಹಸಿದು ಮತ್ತಿರಬೇಡ. ಅಂದರೆ ಹಸುವಾಗಿ ಸುಮ್ಮನೆ 9 ಆಯ್ತಾ ತಿಂದ್ಬಿಡೋಣ, ಅದಲ್ಲ. ಯಾವ ಪ್ರಾಣಿ ಪಕ್ಷಿಗಳು ನೋಡಿ, ಸಿಂಹವೂ ಕೂಡ ಅದು ಹೊಟ್ಟೆ ತುಂಬಿದರೆ ಪಕ್ಕದಲ್ಲಿ ಒಂದು ಜಿಂಕೆ ಮರಿ ಓಡಾಡಿದ್ರು ಅದನ್ನು ನೆಕ್ಕುತ್ತೆ ಬಿಟ್ಟರೆ ತಿನ್ನಲ್ಲ. ಅದು ಹೊಟ್ಟೆ ತುಂಬಿದ ಅಂದರೆ ನಿಮಗೆ ಹಸಿವಿಲ್ಲದೆ ಇದ್ದದ್ದು ತಿನ್ನಬಾರ್ದು. ಎಲ್ಲ ಪ್ರಾಣಿಗಳಾಗಿದ್ದು ಮಹಾ ಬುದ್ಧಿವಂತರು ನಾವು. ಮನುಷ್ಯ ಪ್ರಾಣಿ ಮೇಧಾವಿ, ದೊಡ್ಡದಾಗಿರ್ತಕ್ಕಂತಹ ಒಂದು ಬ್ರೈನು, ಮಸ್ತಿಷ್ಕ ಇದೆ, ನಮಗೆ ಮೆದುಳಿದೆ.
ಇವನು ಬಹಳ ಭಾವಜೀವಿ ಅನ್ನೋದು ಬಿಟ್ಟು ಏನಾಗಿದೆ ಅಂದರೆ ಬೇರೆ ಜೀವಿ, ಬಾವಿಯಲ್ಲಿರುವ ಜೀವಿ ಆಗಿ ಬಿಟ್ಟಿದ್ದಾನೆ. ಹಸಿದೇ ತಿನ್ನಬಾರ್ದು, ಹಸಿದ ತಕ್ಷಣ ಏನಾದರೂ ತಿನ್ನಲೇಬೇಕು. ಅದೇನು ಹೇಳುತ್ತೆ ಅಂದರೆ ಶಾಸ್ತ್ರದಲ್ಲಿ ನಮ್ಮ ಜಗದ್ಗುರುವರಿಯರು ಹೇಳ್ತಿದ್ದರು ನನಗೆ, ನಮ್ಮ ಗುರುವರಿಯರು, ಹಿತಮಿತ ಮೇಧ್ಯಂ ತಪಃ, ಹಿತವಾಗಿ ಮಿತವಾಗಿ ತಿನ್ನುವುದು ತಪಸ್ಸಂತ ನಮ್ಮ ಗುರುಗಳು ಹೇಳಿದರು. ಒಬ್ಬರು ಮಹಾನುಭಾವರು, ಅವರು ಊಟನೇ ಮಾಡ್ತಿರಲಿಲ್ಲ, ಅದು ಅವರ ಆಯ್ಕೆ, ಮಹಾನ್ ತಪಸ್ಸುಗಳು, ಅವ್ರ ಬಗ್ಗೆ ಹೇಳುವ ಯಾವ ಯೋಗ್ಯತೆಯೂ ನನಗಿಲ್ಲ. ಉದಾಹರಣೆಗೆ ಇದು ಯಾವಾಗ ಹೇಳಿದ್ರು ನಮ್ಮ ಗುರುಗಳು ಅನ್ನೋದು, ಬಹಳ ದೇಹ ಕ್ಷೀಣಿಸ್ತು, ಅನಾರೋಗ್ಯ ಆಯಿತು, ಅವರ ಒಂದು ಮುಗೀತು. ನಾವು ಹೋಗಿ ನಮ್ಮ ಜಗದ್ಗುರುಗಳಿಗೆ ಮಾತನ್ನು ಹೇಳಿದ ತಕ್ಷಣ ಅವರು ಏನೂ ಹೇಳಲಿಲ್ಲ, ಒಂದೇ ಒಂದು ಈ ಸಾಲನ್ನು ಹೇಳಿದರು, ಹಿತಮಿತ ಮೇಧ್ಯಂ ತಪಃ ಅಂತ ಹೇಳಿದೆಯಲ್ಲಪ್ಪ ಅಂದ್ಬಿಟ್ಟು ಹೊರಟೋದ್ರು. ಅಂದರೆ ಹಿತವಾಗಿ ಮಿತವಾಗಿ ಅಂತ ಹೇಳಿದೆ ಬಿಟ್ಟರೆ ಇಷ್ಟು ಉಪವಾಸ ಮಾಡುವಂತ ಎಲ್ಲಿ ಹೇಳಿದೆ ಅಂತ ಅವರ ಭಾವ. ಶಾಸ್ತ್ರದ ವಚನ ಹೇಳಿದ್ದು, ಅವ್ರದ್ದು ಸ್ವಂತ ಏನೂ ಹೇಳಲಿಲ್ಲ. ಆ ರೀತಿಯಾಗಿ ನಮ್ಮ ಮೈಗೆ ಹಿತವಾಗಿರ್ತಕ್ಕಂಥದ್ದು ಮಿತವಾಗಿ ತಿನ್ನಬೇಕು. ಹೆಚ್ಚು ತಿಂದರೆ ಏನಾಗುತ್ತೆ, ಅದು ವಿಷವಾಗಿ ಪರಿಣಮಿಸುತ್ತೆ. ಹೆಚ್ಚಾಗಿ ತಿನ್ನಬಾರದು. ಮುಕ್ಕಾಲು ಹೊಟ್ಟೆ ತಿನ್ನಬೇಕಂತೆ, ಕಾಲು ಹೊಟ್ಟೆ ಖಾಲಿ ಬಿಡಬೇಕಂತೆ ಬೆಳಗ್ಗೆ. ಮಧ್ಯಾಹ್ನ ಅರ್ಧ ಹೊಟ್ಟೆ ತಿನ್ನಬೇಕಂತೆ, ಅರ್ಧ ಹೊಟ್ಟೆ ಖಾಲಿ ಬಿಡಬೇಕಂತೆ. ರಾತ್ರಿ ಕಾಲು ಹೊಟ್ಟೆ ತಿನ್ನಬೇಕಂತೆ, ಮುಕ್ಕಾಲು ಹೊಟ್ಟೆ ಖಾಲಿ ಬಿಡಬೇಕಂತೆ. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಾವು ಒಂದು ದಿನದಲ್ಲಿ 1.5 ಊಟ ಮಾಡಿದ ಹಾಗಾಗುತ್ತೆ, 1.5 ಉಪವಾಸ ಮಾಡಿದ ಹಾಗಾಗುತ್ತೆ. ಆವಾಗ ಆರೋಗ್ಯ ನಮಗೆ ಬಹಳ ಉತ್ತಮವಾಗಿರುತ್ತೆ ಅಂತಕ್ಕಂಥದ್ದು. ಇದು ಆರೋಗ್ಯದ ದೃಷ್ಟಿಕೋನ. ಮತ್ತು ಪ್ರಪಂಚ ನಿಂತಿರೋದೇ ಅನ್ನದ ಮೇಲೆ ಅಂತ ಹೇಳಿದ್ದಾಯಿತು. ಈಗ ಮುಖ್ಯವಾಗಿರೋ ವಿಚಾರಕ್ಕೆ ಬರೋಣ. ಊಟವನ್ನು ಹೇಗೆ ಮಾಡಬೇಕು? ಊಟವನ್ನು ನೀವು ಕಡ್ಡಾಯವಾಗಿ ನೆಲದ ಮೇಲೆ ಕೂತು ಮಾಡಬೇಕು. ಕಡ್ಡಾಯವಾಗಿ ನೆಲದ ಮೇಲೆ ಕುಳಿತು ಮಾಡಬೇಕು. ಊಟವನ್ನು ಮಾಡೋದಕ್ಕಿಂತ ಮುಂಚೆ ಪಂಚಾರ್ದ್ರ ಭೋಜನ ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಅಂದರೆ 5 ಅಂಗಗಳು ನೆನೆಸಿಕೊಂಡು ಊಟ ಮಾಡಬೇಕು, ನೆಂದಿರಬೇಕಂಥದ್ದು. ಯಾವುದು ಅಂದರೆ ನಿಮ್ಮ 2 ಕಾಲುಗಳು, 2 ಕೈಗಳು, ಬಾಯಿ. ಅದನ್ನು ಒರೆಸ್ಕೋಬಾರ್ದು, ಕೈಯನ್ನು ಕಾಲನ್ನು ಕೊಡುಕೋಬೇಕಷ್ಟೇ. ಹಿಂಗೆ ಕೊಡುಬಿಟ್ಟು ಕಾಲನ್ನು ಹಾಗೇ ನೀವು ಸುಖಾಸನದಲ್ಲಿ ಕೂತು ಮುಂದಗಡೆ ಒಂದು ತಟ್ಟೆಯೋ ಅದೋ ಏನು ಸ್ಟೀಲ್ ತಟ್ಟೆಯೋ ಒಂದು ಪ್ರತೀತಿಯನ್ನು ಬಿಟ್ಟು ನಾವು ಹೊರಗೆ ಬರಬೇಕು. ನಮ್ಮ ಸಮಾಜ ಸಾಕಾಗಿದೆ, ಎಲ್ಲ ರೋಗ ರುಜಿನಗಳು ಬಂದು. ಆಮೇಲೆ ಬಾಟ್ಲಲ್ಲಿ ನೀರು ಕುಡಿಯತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು. ಗಾಜಲ್ಲಿ ಪರವಾಗಿಲ್ಲ, ಬಾಟ್ಲ್ ನೀರನ್ನು ಬಿಡಬೇಕು. ಪ್ಲಾಸ್ಟಿಕ್ಕಿನ ಬಳಕೆಯನ್ನು ಕಡಿಮೆ ಮಾಡಬೇಕು. ಅದರ ಅಂಶಗಳ ಒಳಗೆ ಹೋಗಿ ಆರೋಗ್ಯ ಕೆಟ್ಟಿದೆ ಅಂತ ಇತ್ತೀಚಿನ ಸಂಶೋಧನೆಗಳು ಹೇಳಿದೆ. ಆನಂತರದಲ್ಲಿ ಅಡುಗೆಯನ್ನು ಬಡಿಸಿದ ನಂತರದಲ್ಲಿ ನೀವು ತಿನ್ನೋದಕ್ಕಿಂತ ಮುಂಚಿತವಾಗಿಯೇ ಮನೆಯಲ್ಲಿ ಮಾಡಿದ ಯಾವುದೇ ಅಡುಗೆ ಆಗಿರಲಿ, ಅದು ಅನ್ನ ಆಗಿರಲಿ, ರೊಟ್ಟಿ ಆಗಿರಲಿ, ಚಪಾತಿ ಆಗಿರಲಿ, ಅಥವಾ ನೀವು ಮಾಡಿರ್ತಕ್ಕಂಥ ಹೋಳಿಗೆ ಆಗಿರಲಿ, ಮಾಂಸಾಹಾರ ಆಗಿರಲಿ, ಒಂದು ಸ್ವಲ್ಪವನ್ನು ತೆಗೆದುಕೊಂಡು ಯಾವುದಾದರೂ ಒಂದು ಎಲೆಯಲ್ಲಿ ತೆಗೆದುಕೊಂಡು ಹೋಗಿ ಮನೆಯ ಹೊರಭಾಗದಲ್ಲೋ ಮನೆಯ ಮೇಲ್ಭಾಗದಲ್ಲೋ ಎಲ್ಲ ಭೂತಗಳಿಗೂ ಸಂತೃಪ್ತಿಯಾಗಲಿ ಅಂತ ಹೇಳಿ ಅದು ಕ್ಷೇತ್ರ ಬಲಿ ಅಂತ ಹೆಸರು. ಕ್ಷೇತ್ರ ಅಂದ್ರೇನು? ನಾವಿರ್ತಕ್ಕಂತಹ ಸ್ಥಳ ಕ್ಷೇತ್ರ, ಅಲ್ಲೊಂದು ಶಕ್ತಿ ಇರುತ್ತೆ, ಅದು ಕ್ಷೇತ್ರ ಪಾಲಕ ಶಕ್ತಿ ಅಂತ ಹೆಸರು. ಅದಲ್ಲಿಟ್ಟಾಗ ಏನಾಗುತ್ತೆ ಅಂತಂದರೆ ಘೃದ್ರ ವಾಯುಸ ರೂಪೇಣ, ಹದ್ದಾಗಿಯೋ, ಅದು ಒಂದು ಕಾಗೆಯಾಗಿಯೋ, ಒಂದು ಗುಬ್ಬಚ್ಚಿಯಾಗಿಯೋ, ಇನ್ನೊಂದಾಗಿಯೋ, ನೀವೇನು ಪ್ರಾಣಿ ಕಳ್ಕೊತೀರೋ ಅದಾಗಿಯೋ, ನಾಯಿಯಾಗಿಯೋ, ಅದು ಬಂದು ಅದನ್ನು ಭಕ್ಷಣೆ ಮಾಡಿ ಹೋಗುತ್ತೆ ಅಂತಕ್ಕಂಥದ್ದು ಅನಾದಿ ಕಾಲದಿಂದ ಅನುಭವಸ್ಥರು ಹೇಳಿರ್ತಕ್ಕಂತಹ ಮಾತು. ಆ ಭೂತ ಬಲಿಹರಣ ಮಾಡದೆ ಊಟ ಮಾಡುವ ಹಾಗಿಲ್ಲ. ಇದಕ್ಕೆ ವೈಶ್ವದೇವ ಬಲಿಹರಣ ಅಂತ ಇತ್ತು ಹಿಂದೆ, ಈಗ ಎಲ್ಲೂ ಬಹಳ ಬೆರಳಿಕೆ ಜನ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದ್ದಿದ್ದೇನು ಅಂತಂದರೆ ಆ ರೀತಿಯಾಗಿ ವೈಶ್ವದೇವ ಬಲಿಹರಣ ಸುಮಾರು ದೇವತೆಗಳಿಗೆ ಅರ್ಪಿಸಿ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಕಡೆ ಇಡ್ತಿದ್ರು. ಅದಾದ ನಂತರದಲ್ಲಿ ಒಂದು ಘಟಿ ಕಾಲ ಮನೆ ಮುಂದೆ ನಿಂತಿರ್ತಿದ್ರಂಥವ್ರು ವೈಶ್ವದೇವ ಮಾಡಿದಿರ್ತಕ್ಕಂಥವ್ರು. ನಮ್ಮ ತಂದೆಯವರು ಹೇಳೋರು, ನಮ್ಮ ತಾತವ್ರು ಮಾಡೋದು ಹೆಂಗೆ ಮಾಡ್ತಿದ್ರು ಅಂತ. 24 ನಿಮಿಷಗಳು ಯಾವ ಅತಿಥಿಯು ಬರದೇ ಇದ್ದರೆ ನಿರೀಕ್ಷಣೆ ಮಾಡಿ ಆನಂತರದಲ್ಲಿ ಹೋಗಿ ಊಟ ಮಾಡ್ತಿರ್ತಕ್ಕಂತಹ ಪ್ರತೀತಿ. ಅಂದರೆ ಒಬ್ಬ ಅತಿಥಿ ಅಭ್ಯಾಗತರಿಗೆ ಊಟ ಹಾಕದೆ ಊಟ ಮಾಡುವ ಹಾಗಿಲ್ಲ ಅಂತ. ನಮಗೇನು ಕೊಡ್ತೀವೋ ಅದು ನಮ್ಮಲ್ಲಿ ಹೆಚ್ಚು ಬರುತ್ತೆ. ನಿಂತ ನೀರು ಹೇಗೆ ಕೆಡುತ್ತೋ ನಿಂತ ಅನ್ನವು ನಿಂತ ಹಣವು ಹಾಗೆ ಕೆಡುವ ಸಾಧ್ಯತೆಗಳು ಹೆಚ್ಚು. ಮನುಷ್ಯ ನೋಡಿ ನಿಂತೆ ಕೆಟ್ಟಿರೋದು, ಎಲ್ಲ ರೋಗಗಳು ಬಂದಿರೋದು. ನೀವು ಯಾರನ್ನೋದು ಬೆಳಗ್ಗೆ ಎದ್ದು ಎಲ್ಲ ಸುತ್ತುಡೆಯೋದೇ ಕಾಣುತ್ತೆ. ಯಾಕೆಂದರೆ ಯಾರೂ ಬೇರೆ ವಿಚಾರಗಳು ಓಡಾಡ್ತಾನೆ ಇಲ್ಲ. ಹಿಂದೆ 25-30 ವರ್ಷಗಳಿಗೆ ವಾಕಿಂಗೇ ಇರಲಿಲ್ಲ ಅಲ್ವಾ? ಎಲ್ಲಿ ನೋಡೋದು ಪಾರ್ಕ್ಗಳು, ವಾಕಿಂಗ್ ಟ್ರ್ಯಾಕ್ಸ್ ಯಾಕೆ ಬಂದಿದೆ ಅಂದರೆ ನಮ್ಮ ಆಹಾರ ವಿಹಾರದ ಒಂದು ಎಡವಟ್ಟಿನಿಂದ ಬಂದಿದೆ. ಈ ರೀತಿಯಾಗಿ 5 ಅಂಗಗಳನ್ನು ಒದ್ದೆ ಮಾಡಿಕೊಂಡು ಕುಳಿತುಕೊಂಡು ಅನ್ನವನ್ನು ಹಾಕಿದ ನಂತರದಲ್ಲಿ ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಅಭಿಗಾರ ಅಂತ ಹೆಸರು ಅದಕ್ಕೆ. ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಹೊಟ್ಟೆಯಲ್ಲಿ ಏನಿರುತ್ತೆ ಅಂತ ಹೇಳಿದೆ, ವೈಶ್ವಾನರ ಅಂತಕ್ಕಂತಹ ಒಂದು ಅಗ್ನಿದೇವ ಇರ್ತಾನೆ. ಹೋಮಕ್ಕೆ ನಾವು ಏನನ್ನು ಬಳಸ್ತೀವಿ? ಯಥೇಚ್ಛವಾಗಿ ತುಪ್ಪವನ್ನು ಬಳಸ್ತೀವಿ. ಮೊದಲನೇಕ್ಕೆ
ಉಪ್ಪು ತುಪ್ಪನ ತಿನ್ನಿಸ್ತೀವಿ ಮಕ್ಕಳಿಗೆ, ನಮ್ಮ ಪದ್ಧತಿ ಅದು. ಅದು ಯಾಕೆ ಅಂತಂದರೆ ಜೀರ್ಣಕ್ರಿಯೆ ಹೆಚ್ಚಾಗಲಿ ಅಂತಕ್ಕಂಥದ್ದು ಒಂದಾದರೆ ಬುದ್ಧಿ ಬೆಳೆಯುತ್ತೆ. ಘೃತೇನ ವರ್ಧತೆ ಮೇಧಾಶಕ್ತಿ ಬೆಳಿಬೇಕು ಅಂದರೆ ಒಳ್ಳೆಯ ಹಸುವಿನ ತುಪ್ಪವನ್ನು, ಬೆರಕೆ ತುಪ್ಪದ ಬಗ್ಗೆ ನಾನು ಮಾತಾಡ್ತಿಲ್ಲ, ಒಳ್ಳೆಯ ನಾಟಿ ಹಸುವಿನ ದೇಶಿ ಹಸುವಿನ ತುಪ್ಪವನ್ನು ಅಥವಾ ತೆಂಗಿನಕಾಯಿಯನ್ನು ಹೆಚ್ಚು ತಿನ್ನಿಸಿದ್ರೆ 5 ವರ್ಷದ ಒಳಗಿರೋ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಮಿದುಳಿನ ಬೆಳವಣಿಗೆ ಅವರಿಗೆ ಆಗುತ್ತೆ. ಇವತ್ತಿಗೂ ಅದನ್ನು ತುಪ್ಪ ಹಾಕ್ಕೊಂಡು ತಿನ್ನೋದು ಎರಡರ್ಥ. ಒಂದು ಮೇಧಾಶಕ್ತಿ ಹೆಚ್ಚಲಿ ಅಂತಲೂ, ಅದು ಔಷಧ ಇಷ್ಟೇ ತಿನ್ನಬೇಕು, ಲೀಟ್ರ್ಗಟ್ಟಲೆ ತಿನ್ನಬಾರ್ದು. ಒಂದು ಮಿಳ್ಳೆ ಅನ್ನೋರು ಈಗಿನ ಕಾಲಕ್ಕೆ 2 ಚಮಚ ಅಷ್ಟೇ. ಅದು ಮೊದಲನೇ ತುತ್ತಿಗೆ ಅದನ್ನು ಪ್ರಾಣಾಹುತಿ ಹಾಕಿಕೊಳ್ಳೋದು ಏನು ಅಂತಂದರೆ ಹೊಟ್ಟೆಯಲ್ಲಿರ್ತಕ್ಕಂಥ ವೈಶ್ವಾನರಜ್ಞೆಯಲ್ಲಿ ಅದನ್ನು ಹೋಮಿಸ್ತಾ ಇದ್ದೀನಿ ಎನ್ನುವ ಬುದ್ಧಿಯಿಂದ ಅದನ್ನು ಕೈಯಲ್ಲಿ ಕಲಿಸಿ ತಿನ್ನಬೇಕು. ಕೈಯಲ್ಲಿ ಯಾವ ರೀತಿ ಕಲಿಸಬೇಕು ಅಂದರೆ ಬೆರಳುಗಳು ಮಾತ್ರ ಬಳಸಬೇಕು ಬಿಟ್ಟರೆ ಈ ಅಂಗೈಯನ್ನು ಬಳಸಬಾರದು, ಹಿಚಕಬಾರದು. ಅನ್ನನ ಹೀಗೆಲ್ಲ ಹಿಚಕಿ ತಿನ್ನಬಾರ್ದು. ಮುರ್ಕೊಂಡ್ರೂ ಅಷ್ಟೇ ಒಂದೇ ಕೈಯಲ್ಲಿ ಮುರಿಬೇಕು, ಎಡಗೈಯನ್ನು ಬಳಸಬಾರ್ದು ಊಟಕ್ಕೆ. ಕೆಲವರು ನೋಡಿದ್ರೆ ಹೀಗೆಲ್ಲ ಮುರಿತಾರೆ, ಹಾಗೆ ಮುರಿತಕ್ಕಂಥದ್ದು ವಿಧಿ ಇಲ್ಲ. ಕೈಯಲ್ಲೇ ಒಂದೇ ಕೈಯಲ್ಲಿ ಎಂತಹ ಗಟ್ಟಿ ಇದ್ದರೂ ಕೈಯಲ್ಲೇ ಮುರಿಬೋದು. ಅದನ್ನು ಸ್ವಲ್ಪ ಅಭ್ಯಾಸ ಬೇಕು. ಆ ರೀತಿಯಾಗಿ ತೆಗೆದುಕೊಂಡು ಸಪ್ಪಳವಿಲ್ಲದೆ ಬಾಯಲ್ಲಿಟ್ಟುಕೊಂಡು ಅದನ್ನು ಚೆನ್ನಾಗಿ ಜಗಿದು ತಿನ್ನಬೇಕು. ಹೆಂಗೆ ಜಗಿಯೋದು ಅಂತಂದರೆ ಶಬ್ದ ಬರಬಾರ್ದು. ತಿನ್ನಬೇಕಾದ್ರೆ ಬಾಯಲ್ಲಿ ಇಡಬೇಕಾದ್ರೆ ಅಂತ ಎಳ್ಕೋಬಾರ್ದು. ಯಾವುದೇ ಶಬ್ದ ಇಲ್ಲದೆ ನಿಧಾನವಾಗಿ ತಿನ್ನಬೇಕಾದರೆ ಯಾವುದೇ ರೋಗ ರುಜಿನದ ಯಾರೋ ತೊಂದರೆ ಆಗಿರ್ತಕ್ಕಂತಹ, ಯಾವುದೋ ತೊಂದರೆ ಆಗಿರ್ತಕ್ಕಂತಹ, ಯಾರ ಮನೆಯಲ್ಲೋ ಏನೋ ಆಗಿರ್ತಕ್ಕಂಥದ್ದನ್ನು ಮಾತಾಡ್ತಾ ಆಡಿಕೊಳ್ಳುತ್ತಾ ತಿನ್ನುವ ಹಾಗಿಲ್ಲ. ನಾವು ಮಾತಾಡ್ತಕ್ಕಂತಹ ಈ ಒಂದು ಏನು ವಾಕ್ ಶಕ್ತಿ ಇದೆಯಲ್ಲ, ಇದೇನಾಗುತ್ತೆ ಅಂತಂದರೆ ತಿನ್ನುವ ಪದಾರ್ಥದ ಮೇಲೆ ಅತೀವವಾದ ಒಂದು ಪ್ರಭಾವವನ್ನು ಬೀರುತ್ತೆ, ಅದರಲ್ಲಿ ಹೋಗಿ ಸೇರಿಕೊಳ್ಳುತ್ತಂತೆ. ಅದಕ್ಕೆ ಕೆಟ್ಟದನ್ನು ಮಾತಾಡ್ತಾ ಊಟವನ್ನು ಮಾಡಬೇಡಿ ಅಂತ ಹೇಳೋದು. ಅದಕ್ಕೆ ಟಿ ವಿನ ನೋಡ್ತಾ ತಿನ್ನಬೇಡಿ ಅನ್ನೋದು. ಅದು ಯಾವುದೋ ಬರ್ತಿರುತ್ತೆ, ಒಂದು ಮರ್ಡರ್ ಸೀನ್, ಅದನ್ನು ನೋಡ್ಕೋತ ತಿಂದರೆ ಏನಾಯಿತು ಅಂತಂದರೆ ಅದನ್ನು ತಿಂದಿದ್ದ ಫಲ ನಮಗೆ ಬರುತ್ತೆ. ಅಲ್ಲಿ ಯಾವುದೋ ಒಂದು ಶೋಕ ಸನ್ನಿವಿಷ್ಟವಾಗಿರ್ತಕ್ಕಂತಹ ಒಂದು ಇರುತ್ತೆ, ಒಂದು ವಿಚಾರ, ಅದನ್ನು ನೋಡ್ತಾ ತಿನ್ನೋದು, ರಾಜಕೀಯದ ನೋಡ್ತಾ ಅವ್ರನ್ನ ಬೈಕೋತ ತಿನ್ನೋದು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಅಷ್ಟು ಅವ್ರು ಮಾಡಿದ ಪಾಪ ಆಡ್ದವ್ರ ಬಾಯಲ್ಲಿ ಜೊತೆ ತಿಂದವರ ಹೊಟ್ಟೆಯಲ್ಲಿಗೂ ಹೋಗುತ್ತದೆ. ಆದ್ದರಿಂದ ಭೋಜನ ಕಾಲೇ ಲಕ್ಷ್ಮೀಕಾಂತ ಸ್ಮರಣೆ ಜೈ ಜಯರಾಮ್ ಅಂತ ಹೇಳ್ತಾರೆ. ದೊಡ್ಡದಾಗಿ ಎಲ್ಲಾದರೂ ಈ ಸಂತರ್ಪಣೆಗಳು ನಡೆಸಬೇಕಾದ್ರೆ, ಊಟ ಮಾಡಬೇಕಾದ್ರೆ ಒಬ್ಬರು ಹೇಳ್ತಾರೆ ಕೊನೆಯಲ್ಲಿ ಭೋಜನ ಕಾಲೇ ಲಕ್ಷ್ಮೀಕಾಂತ ಸ್ಮರಣೆ ಅಂತಾರೆ. ಅಂದರೆ ಭೋಜನ ಕಾಲದಲ್ಲಿ ಲಕ್ಷ್ಮೀಕಾಂತನಾದ ಶ್ರೀಮನ್ನಾರಾಯಣನನ್ನು ಜ್ಞಾಪಿಸಿಕೊಳ್ಳಿ, ಎಲ್ಲರೂ ಜೈ ಜಯರಾಮ್ ಅಂತ ಕೂಗ್ತಾರೆ ಊಟ ಮಾಡೋರೆಲ್ಲ. ಒಂದು ಅರೆಕ್ಷಣ ಊಟವನ್ನು ನಿಲ್ಲಿಸಿ ಮಧ್ಯದಲ್ಲಿ ಆ ದೇವರ ನಾಮವನ್ನು ಹೇಳ್ತಕ್ಕಂತಹ ಪ್ರತೀತಿಯು ಕೂಡ ಇದೆ. ಹೇಳಬೇಕಾದ್ರೆ ನಿಲ್ಲಿಸಿ ಅವರು ಹಾಡು ಹೇಳ್ತಾ ಇರ್ತಾರೆ, ಮಿಕ್ದವರೆಲ್ಲ ಅದನ್ನು ಕೇಳ್ಕೊಂಡು ಊಟ ಮಾಡ್ತಾರೆ. ಇದರೆಲ್ಲ ಅರ್ಥ ಏನು ಅಂತಂದರೆ ಸಮಾಜದಲ್ಲಿ ಈ ಊಟ ಅಂತಕ್ಕಂಥದ್ದು ನನ್ನ ಹೊಟ್ಟೆಯಲ್ಲಿ ನಾನು ವೈಶ್ವಾನರಾಗ್ನಿ ಅನ್ನುವ ಅಗ್ನಿಯಲ್ಲಿ ನಾನು ಚರುಹೋಮವನ್ನು ಮಾಡ್ತಾ ಇದ್ದೀನಿ ಅಂತ ನೀವೇನಾದರೂ ಪ್ರತಿ ಒಂದು ತುತ್ತಿನಲ್ಲೂ ಇದೇ ಲಕ್ಷಣದಿಂದ ಅಂದುಕೊಂಡು ತಿನ್ನಬೇಕು. ಬೇರೆ ಯಾವ ತಲೆಯಲ್ಲಿ ನಿಮಗೆ ಆಲೋಚನೆಗಳು ಬರಬಾರ್ದು. ಹೊಟ್ಟೆಯಲ್ಲಿ ವೈಶ್ವಾನರಜ್ಞ ಇದೆ, ಹೊಕ್ಕಳೆಯಿಂದ ಮೇಲ್ಭಾಗದಲ್ಲಿ ಉರಿತಾ ಇದೆ, ಬಗ 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 ಅಂತ ಹೋಮಕುಂಡದಲ್ಲಿ ಉರಿದ ಹಾಗೆ ಕೆನ್ನಾಲಿಗಳನ್ನು ಚಾಚ್ತಾ ಇದೆ. ಈಗ ಅದನ್ನೇನು ಮಾಡ್ತಿದ್ದೀನಿ, ತೊಗೊಂಡು ಅದಕ್ಕೆ ಆಹುತಿಯನ್ನು ಹಾಕ್ತಾ ಇದ್ದೀನಿ ಅಂತ ಅಂದುಕೊಂಡು ನೀವು ನುಂಗಬೇಕು. ಪ್ರತಿಯೊಂದು ತುತ್ತಿನಲ್ಲೂ ಈ ಥರ ತಿಂದ ಪಕ್ಷದಲ್ಲಿ ಶಾಸ್ತ್ರದ ಪ್ರಕಾರವಾಗಿ, ಅನುಭವಸ್ಥರ ಪ್ರಕಾರವಾಗಿಯೂ ಕೂಡ ಅನ್ನವು ಪರಿಪೂರ್ಣವಾಗಿ ನಿಮಗೆ ಜೀರ್ಣವಾಗಿ ಆರೋಗ್ಯ ನಿಮಗೆ ಕೆಡುವ ಯಾವ ಯೋಗಗಳು ಉಂಟಾಗುವುದಿಲ್ಲ. ಆಯುರ್ವೇದ ಸೂತ್ರದಲ್ಲಿ ಸರ್ವರೋಗಂ ಜಠರ ಮೂಲಂ ಅಂತ ಹೇಳಿದೆ. ಎಲ್ಲ ರೋಗಗಳು ಎಲ್ಲಿಂದ ಹುಟ್ಟುತ್ತೆ ಅಂದರೆ ಹೊಟ್ಟೆಯಿಂದ ಹುಟ್ಟುತ್ತೆ ಅಂತ. ಹೊಟ್ಟೆ ಸರಿ ಇದ್ದುಬಿಟ್ರೆ ಆ ಅಗ್ನಿಯ ವ್ಯತ್ಯಾಸದಿಂದನೇ ರೋಗಗಳು ಬರ್ತಾ ಇರೋದು ಅಂತ ಆಯುರ್ವೇದದ ನಿರ್ಣಯ. ಅದು ಹೇಳ್ತಾರೆ, ತ್ರಿದೋಷ ಅಂತ ಹೇಳುತ್ತೆ, ವಾತ ಪಿತ್ತ ಕಫ ಅಂತ ಹೇಳುತ್ತೆ. ಆ ವಾತ ಅನ್ನೋದೇನು ಅಂತಂದರೆ ಗಾಳಿ ಆ ಅಗ್ನಿಗೆ ಸೇರಿಕೊಂಡ್ರೇ ಪಚನ ಆಗೋದು. ಪಿತ್ತಕೋಶ ಪಿತ್ತವನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡ್ರೇ ಆಗೋದು. ಆ ಹೊಟ್ಟೆಯಲ್ಲಿ ಕಫ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ ಈ ಅಗ್ನಿಯನ್ನು ತಡೆದುಕೊಳ್ಳೋದಕ್ಕಾಗೋದಿಲ್ಲ ಅದು ಅಲ್ವಾ. ಅದಕ್ಕೆ ಫ್ಲೋರಾ ಅಂತಾರೆ. ಅದು ತಡ್ಕೊಳ್ಳೋಕೆ ಎಲ್ಲ ಅಲ್ಲೇ ಇದೆ, ತ್ರಿದೋಷಗಳು ಅಲ್ಲೇ ಮನೆ ಮಾಡಿದೆ. ಅದು ತ್ರಿದೋಷ ಹೋಗ್ಬಿಟ್ಟು ತ್ರಿಶಕ್ತಿಯಾಗಿ ಮಾರ್ಪಾಡಾಗಬೇಕು. ಅದು ಆಗೋದು ಯಾವಾಗ ಅಂತಂದರೆ ಅದರ ಮೇಲೆ ನಾವು ಪೂರ್ಣ ಮನಸ್ಸನ್ನು ಇಟ್ಟು ನಾನು ಹೋಮವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ತಿನ್ನಬೇಕು. ಆವಾಗ ಏನಾಗುತ್ತೆ ಅಂದರೆ ನಾಲಿಗೆಯ ರುಚಿ ಕಡೆ ಗಮನ ಕಡಿಮೆ ಆಗುತ್ತೆ. ನಮಗೆ ನಾಲಿಗೆಯ ರುಚಿ ಕಡೆ ಗಮನ ಕಡಿಮೆ ಆಗುತ್ತೆ. ಯಾಕಂದರೆ ಬರೀ ಇದ್ರ ಮೇಲೆ ನಿಗಾ ಇದ್ದಾಗ ನೋಡಿ, ಮನಸ್ಸು ನಿಮಗೆ ಕೆಟ್ಟಾಗಿ ರುಚಿ ಗಿಚಿ ಏನೂ ಗೊತ್ತಾಗಲ್ಲ ನಿಮಗೆ, ರುಚಿ ಪಾಕ.
ಬಹಳ ಹಸಿವಿದ್ದಾಗಲೂ ಗೊತ್ತಾಗಲ್ಲ, ಯಾಕೆಂದರೆ ಹೊಟ್ಟೆ ತುಂಬ್ಕೋಬೇಕು, ಹಸುವಿನ ಕಡೆಯೇ ನಿಮಗೆ ನಿಗಾ ಇರುತ್ತೆ. ಅದಕ್ಕೆ ಕ್ಷುಧಾತುರಾಣಾಂ ನರುಚಿರ್ನ ಪಕ್ವಂ ಅಂತ ಹೇಳೋದು. ಯಾರಿಗೆ ಹಸಿವಾಗ್ಬಿಟ್ಟಿರುತ್ತೋ ಅವನಿಗೆ ರುಚಿ ಪಾಕ ಏನೂ ಗೊತ್ತಾಗಲ್ಲ ಕಣ್ರಿ ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿಯಾಗಿ ಭಗವನ್ ನಾಮಸ್ಮರಣೆಯಿಂದ ಹೋಮ ಮಾಡುವ ಬುದ್ಧಿಯಿಂದ ಊಟವನ್ನು ಮಾಡಬೇಕಾಗಿ ಬರುತ್ತೆ. ಮಧ್ಯ ಮಧ್ಯದಲ್ಲಿ ಸ್ವಲ್ಪನೇ ನೀರು ಕುಡಿಬೇಕು, ಲೀಟ್ರ್ಗಟ್ಟಲೆ ನೀರು ಕುಡಿಯುವ ಹಾಗಿಲ್ಲ. ಇನ್ನು ಏನನ್ನು ತಿನ್ನಬೇಕು ಅಂತಂದರೆ ನಿಮ್ಮ ಕುಲಾಚಾರ ಪದ್ಧತಿಯಲ್ಲಿ ಏನಿದೆಯೋ ಅಷ್ಟನ್ನು ನೀವು ತಿನ್ಕೋಬೋದು, ಅದರಲ್ಲೇನು ವ್ಯತ್ಯಾಸಗಳಿಲ್ಲ. ಅದು ಆದಷ್ಟು ಪ್ರಶಸ್ತ ಏನು ಹೋಮಕ್ಕೆ ಅಂತಂದರೆ ಸಸ್ಯಾಹಾರ. ಮಾಂಸಾಹಾರದಿಂದ ಹೋಮ ಮಾಡಬಾರ್ದ? ಇಲ್ಲ, ಶಾಸ್ತ್ರದಲ್ಲಿ ಹೇಳಿಲ್ಲ, ಮಾಂಸಾಹಾರದ ಹೇಳಿಲ್ಲ. ಅದರಿಂದ ಆ ಮಾಂಸ ತಿನ್ನುವ ಪದ್ಧತಿ ಇರ್ತಕ್ಕಂಥವ್ರು ಅಥವಾ ತಿನ್ನುವ ಸಮಯದಲ್ಲಿ ಈ ಹೋಮ ಬುದ್ಧಿಯನ್ನು ಬಿಟ್ಟುಬಿಡಿ. ಮಿಕ್ಕಿದ ಒಂದು ಹೊತ್ತಿನಲ್ಲಿ ಈ ಥರದ ತಿಂದು ಏನು ತುಪ್ಪವನ್ನು ಸೇರಿಸಿ ಮೊದಲಾಗಿ ತಿಂದುಕೊಂಡು ಹೋಗ್ತಕ್ಕಂಥದ್ದು, ತರಕಾರಿಯನ್ನು ಹೆಚ್ಚು ತಿಂತಕ್ಕಂಥದ್ದಾಗಿ ಮಾಡಬೇಕು. ಮೊದಲಿನಲ್ಲಿ ಮಧುರ ಭಕ್ಷಣಂ, ಮೊದಲಿನಲ್ಲಿ ಯಾವುದಾದ್ರೂ ಸಿಹಿ ಪದಾರ್ಥ ಒಂದಷ್ಟು ತಿನ್ನಬೇಕಂತೆ. ಆರೋಗ್ಯದ ಕಡೆ ಗಮನ ಕೊಡ್ತೀನಿ. ಆಮೇಲೆ ಡಯಾಬಿಟಿಸ್ ಇರೋರು ಬರೀ ಸಿಹಿ ತಿಂದು ಎಡವಟ್ಟು ಮಾಡ್ಕೋಬೇಡಿ. ಕೊನೆಯಲ್ಲೇ ಏನು ಮಾಡಬೇಕು, ಮೊಸರನ್ನು ತಿನ್ನಬೇಕು, ಮಜ್ಜಿಗೆಯನ್ನು ತಿನ್ನಬೇಕು. ಈಗ ಪ್ರೀಬಯೋಟಿಕ್ಸು ಪ್ರೋಬಯೋಟಿಕ್ಸು ಇದೇ ತಾನೇ ಹೇಳ್ತಿದ್ದು ನಮ್ಮವರು, ಅದೆಲ್ಲ ಬಿಟ್ಟು ಗಾಳಿಗೆ ತೂರಿ ಈಗ ವಾಪಸ್ ಅದನ್ನು ಆಂಗ್ಲ ಭಾಷೆಯಲ್ಲಿ ಹೇಳಿದ್ರೆ ನಮಗೆ ಬಹಳ, ಅದು ಯಾರೋ ರಿಸರ್ಚ್ ಮಾಡಿದ್ರು, ನಾನೂ ನೋಡ್ರಲ್ಲ ನೀವು ನೋಡ್ರಲ್ಲ, ರಿಸರ್ಚಾ ಅಂದ್ಬಿಟ್ಟು ಈಗ ಪ್ರೋಟೀನ್ ಹುಚ್ಚು ಶುರು ಆಗಿದೆ ಜಗತ್ತಿನಲ್ಲಿ. ಆ ರೀತಿಯಾಗಿ ಒಂದೊಂದು ಸೇರಿಸ್ಕೋತಾ ಇತ್ತು. ಅವೆಲ್ಲವನ್ನು ಬಿಟ್ಟು ತಂದೆ ತಾತ ಮುತ್ತಾತ ತಾಯಿ ಅಜ್ಜಿ ಮುತ್ತಜ್ಜಿ ತಿಂದು ತಿನ್ನಿ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎರಡನೆಯದು ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು ಅನ್ನೋಕ್ಕೆ ನಿಯಾಮಕ ಇದೆ. ಬ್ರಹ್ಮಚಾರಿ ಆಗಿರುವವನು ಎಷ್ಟು ಬೇಕಾದರೂ ತಿನ್ಬೋದು, ಎಷ್ಟು ಬೇಕಾದರೂ ತಿನ್ಬೋದು. ಬ್ರಹ್ಮಚಾರಿ ಅಂದರೆ 18 ವಯಸ್ಸಿನವರೆಗೂ. ಗೃಹಸ್ಥನಾಗಿರ್ತಕ್ಕಂಥವನು 32 ತುತ್ತನ್ನು ತಿನ್ನಬೇಕು, ಮದುವೆ ಆಗಿರ್ತಕ್ಕಂಥವನು. ವಾನಪ್ರಸ್ಥಿಯಾಗಿರ್ತಕ್ಕಂಥವನು, ವಾನಪ್ರಸ್ಥ ಅಂದರೆ ರಿಟೈರ್ ಆಗಿರುವವರು ಅಂತ ಅರ್ಥ. ಅವರು ಏನೇನೋ ಮಾತಾಡುವುದರ ಬದಲು ಸದ್ಗ್ರಂಥಾಧ್ಯಯನವನ್ನು ಮಾಡಿ ತಮ್ಮ ಜೀವನದ ಅನುಭವವನ್ನು, ತಮ್ಮ ಅಧ್ಯಯನದ ಒಂದು ಶಕ್ತಿಯನ್ನು ಏನು ಮಾಡಬೇಕು ಅಂದರೆ ಸಮಾಜಕ್ಕೆ ಹಂಚಬೇಕು ಅವರು. ಅದೇ ವಾನಪ್ರಸ್ಥ ಈಗಿನ ಕಾಲಕ್ಕೆ. ತಾವು ಮನೆಯಲ್ಲಿ ಹುಡುಗರಿಗೆ ಹೇಳಬೇಕು, ಅವ್ರು ಬೈಕೊಳ್ಳಿ, ಆ ವಯಸ್ಸೇ ಆ ಥರದ್ದು, ಅದು ಪೆದ್ದಾಗಿರೋ ವಯಸ್ಸು, ಬೈಯುತ್ತೆ, ಹುಚ್ಚಾಟ ಮಾಡುತ್ತವೆ, ಆಡ್ಕೋತಾರೆ, ಸರ್ವೇ ಸಾಮಾನ್ಯ. ಆದರೂ ಕೂಡ ನೀವು ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ಅವ್ರಿಗೆ ಹೇಳುವುದಕ್ಕೆ ನೀವು ಎಷ್ಟು ತಿಂದರೆ ಸಾಕು, 16 ತುತ್ತು ತಿಂದರೆ ಸಾಕು. ಯತಿಯಾಗಿರ್ತಕ್ಕಂಥವನು, ಸನ್ಯಾಸಿ ಆಗಿರ್ತಕ್ಕಂಥವನು 8 ತುತ್ತು ತಿನ್ನಬೇಕಂತೆ ಒಂದು ದಿನಕ್ಕೆ, ಒಂದು ಊಟಕ್ಕೆ. ಯತಿಯಾಗಿರೋ ಒಂದೇ ಸತಿ ಊಟ ಮಾಡಿ. ಯಾಕೆ ಅಂದರೆ ಪ್ರಾರಬ್ಧದಿಂದ ಬಂದಿರತಕ್ಕಂತಹ ಶರೀರವನ್ನು ನಾನು ಸವಿಸ್ತೀನಿ, ಅಲ್ಲಿವರೆಗೂ ಬ್ರಹ್ಮಾನುಸಂಧಾನದಲ್ಲಿ ಬ್ರಹ್ಮಾನ ಅನುಸಂಧಾನ ಮಾಡಿ ನಾನು ಜೀವಿಸ್ತೀನಿ ಅಂತಕ್ಕಂಥದ್ದು, ಆ ಶರೀರವನ್ನು ಧರಿಸೋದಕ್ಕೆ ಮಾತ್ರ 8 ತುತ್ತು ತಿನ್ನಬೇಕು ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಭೋಜನ ನಿಯಮ ಇರ್ತಕ್ಕಂಥದ್ದು. ಲೆಕ್ಕಪತ್ರ ಎಲ್ಲ ತಿಂದರೆ ಏನಾಗುತ್ತೆ, ನಾವು ಮೈಗೆ ಶಕ್ತಿ ಏನರಿಂದ ಬರುತ್ತೆ ಅಂದ್ಕೊಂಬಿಟ್ಟಿದ್ದೀವಿ ಅಂದರೆ ತಿಂಡಿಯಿಂದ ತಿನ್ನೋದ್ರಿಂದ ಬರುತ್ತೆ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಇಲ್ಲ, ತಿನ್ನೋದರಿಂದ ಬರೋದು 25%. 25% ನಿಮಗೆ ಬರೋದು ಸೂರ್ಯನ ಬೆಳಕಿನಿಂದ, 25% ಬರೋದು ನೀವು ಉಸಿರಾಡುವ ಗಾಳಿಯಿಂದ, 25% ಬರುವುದು ನೀವು ಕುಡಿಯುವ ನೀರಿನಿಂದ. ಆದ್ದರಿಂದ ಇದರ ಊಟದ ಒಂದು ವಿಚಾರದಲ್ಲಿ ನೀವು 25% ಅಷ್ಟೇ ನೀವು ಕಾಳಜಿ ತೋರಿಸ್ಬೇಕು. ಅದು ತಿನ್ನುವ ಕಾಳಜಿ ಇರಬೇಕು, ಏನಂದ್ರೆ ತಿನ್ನಬಾರದು. ಹಿತಮಿತ ಮೇದ್ಯಂ ತಪಃ ಅಂತ ಹೇಳಿ ಈ ರೀತಿಯಾಗಿ ಯಾರು ಊಟವನ್ನು ಮಾಡ್ತಾನೋ, ಈ ಪದ್ಧತಿಯಲ್ಲಿ ಯಾರು ಊಟವನ್ನು ಮಾಡ್ತಾನೋ, ಶಾಸ್ತ್ರಕಾರ ಏನು ಮಟ್ಟಿಗೆ ಹೇಳಿಬಿಟ್ಟಿದ್ದಾರೆ ಅಂತಂದರೆ ಸರಿಯಾಗಿ ಊಟ ಮಾಡೋದು ಮೋಕ್ಷನೂ ಸಿಗುತ್ತೆ ಅಂತ ಇದೆ. ಅದಕ್ಕೂ ಬಹಳ ಸುಸ್ಪಷ್ಟವಾಗಿ ಶಾಸ್ತ್ರದ ಉಲ್ಲೇಖಗಳು ಕೂಡ ಉಂಟು. ಆ ರೀತಿಯಾಗಿ ಊಟ ಮಾಡ್ತಕ್ಕಂಥದ್ದು ನಿತ್ಯ ಹೋಮ ಅಂತ ಕೂಡ ಅಂತ ಅನ್ನಿಸಿಕೊಳ್ಳುತ್ತೆ. ಆ ರೀತಿಯಾಗಿ ಮಾಡ್ತಕ್ಕಂಥವನು ಹೊರ ಹೋಮಗಳನ್ನು ಮಾಡ್ತಕ್ಕಂಥ ಅವಶ್ಯಕತೆ ಅವನಿಗೆ ಬೀಳುವುದಿಲ್ಲ. ಗುರುಮುಖಿಯನ್ನು ತಿಳ್ಕೊಂಡು ಇದನ್ನು ಪರಿಪೂರ್ಣವಾಗಿ ಯಾರು ಬೇಕಾದರೂ ಸಾಧಿಸಬಹುದು. ಇದನ್ನು ಗುರುವನ್ನು ಆಶ್ರಯಿಸಿ ತಿಳಿದುಕೊಂಡು ಆ ರೀತಿಯಾಗಿ ಊಟ ಮಾಡಿದ್ದೆ ಆದರೆ ಈ ಜೀವನದ ಜಂಜಾಟದಿಂದಲೂ ನಾವು ನಾವು ಪರಮಾತ್ಮನನ್ನು ಸೇರಬಹುದು ಅಂತಕ್ಕಂಥದ್ದು ಭೋಜನ ಮಾಡುವ ಪದ್ಧತಿ ಅಂತಕ್ಕಂಥದ್ದನ್ನು ನಾವು ಘಂಟಾಘೋಷವಾಗಿ ಹೇಳಬಹುದು. ಖಂಡಿತ ಗುರುಜಿ, ಇತ್ತೀಚಿನ ಒಂದು ಜೀವನದ ಜಂಜಾಟಗಳಲ್ಲಿ ಗಡಿಬಿಡಿಯೋ ಅವಸರವೋ ಗೊತ್ತಿಲ್ಲ, ಅಥವಾ ಅತಿಯಾದ ಹಣಗಳಿಕೆಯ ವ್ಯಾಮೋಹವು, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅನ್ನುವಂಥ ಮೂಲ ಉದ್ದೇಶವನ್ನೇ ಮರೆತು ಹೋಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಭೋಜನದ ವಿಧಿ ವಿಧಾನಗಳನ್ನು ತಾವು ತಿಳಿಸ್ಕೊಡ್ತೀರಿ. ತಮಗೆ ಧನ್ಯವಾದಗಳು ಗುರುಜಿ. ಮಂಗಳ ಮಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ನಿಮ್ಮಲ್ಲೂ ಸಂಶಯಗಳಿದ್ದರೆ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಂಶಯಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.